ನಮಸ್ಕಾರ ಪ್ರಿಯ ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾಗಿರೋಂಥ ಒಂದು ದೇಹ ರಕ್ಷಣೆ ಮಂತ್ರ ಯಂತ್ರ ಎರಡೂ ಇದೆ. ಈ ಯಂತ್ರನ ನೀವು ಧರಿಸ್ಕೊಂಡು ನಿಮ್ಮ ಕಾರ್ಯಗಳನ್ನ ಸಾಧನೆ ಮಾಡೋದ್ರಿಂದ ನಿಮಗೆ ಯಾವ ತೊಂದರೆಗಳು ನಿಮಗೆ ಬರ್ದಂಗೆ ನಿಮ್ಮ ದೇಹ ರಕ್ಷಣಾ ಕವಚವಾಗಿರುತ್ತೆ. ನಿಮಗೆ ಯಾರೇ ಏನೇ ಮಾಡಿದ್ರು, ಯಾವುದೇ ತೊಂದರೆ ಮಾಡಿದ್ರು, ಯಾವ ಮಂತ್ರಗಳೇ ಜಪ ಮಾಡಿದ್ರು, ನೀವು ಮಂತ್ರ ಮಾಡುವಾಗ ನೀವು ಜಪ ಮಾಡೋದಕ್ಕೆ ಮುಂಚಿತವಾಗಿ ಈ ಯಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು. ಈ ಯಂತ್ರನ ಸಿದ್ಧಿ ಮಾಡಿಕೊಂಡು ನೀವು ಧರಿಸ್ಕೊಂಡು ಯಾವ ಮಂತ್ರನ ಸಾಧನೆ ಮಾಡ್ತೀರೋ ಅಂಥವರು ಈ ಯಂತ್ರನ ಸಿದ್ಧಿ ಮಾಡಿಕೊಂಡು ನೀವು ಧರಿಸ್ಕೊಳ್ಳೋದ್ರಿಂದ ನಿಮಗೆ ಯಾವ ಮಂತ್ರದಲ್ಲಿಯೂ ಕೂಡ ನಿಮಗೆ ತೊಂದರೆ ಬರೋದಿಲ್ಲ. ಯಾವ ಮಂತ್ರಶಕ್ತಿಯಿಂದನೂ ನಿಮಗೆ ತೊಂದರೆ ಆಗಲ್ಲ. ಯಾವ ದುಷ್ಟಶಕ್ತಿಯಿಂದನೂ ನಿಮ್ಮ ಮಂತ್ರಗಳನ್ನ ಭಕ್ಷಿಸುವಂಥ ದುಷ್ಟಶಕ್ತಿಗಳಿರ್ತವೆ. ಅಂಥ ದುಷ್ಟಶಕ್ತಿಗಳು ಕೂಡ ನಿಮ್ಮ ಮಂತ್ರನ ಭಕ್ಷಣೆ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಕೆಲವರು ಮಂತ್ರಗಳನ್ನ ಮಾಡ್ತಾನೇ ಇರ್ತಾರೆ. ಎಷ್ಟು ಮಾಡಿದ್ರೂ ಕೂಡ ಮಂತ್ರಗಳು ಸಿದ್ಧಿ ಆಗಲ್ಲ. ಅವ್ರು ಏನು ನಮಗೆ ಸಿದ್ಧಿ ಆಗಿದೆಯೋ ಇಲ್ವೋ ಅಂತಲೂ ಕೂಡ ಅರ್ಥ ಆಗಲ್ಲ. ನಾವು ಎಷ್ಟೋ ಮಂತ್ರಗಳು ಹೇಳ್ತಾ ಇದ್ದೀವಿ, ಆದರೆ ನಮ್ಮದು ಯಾವುದು ಪರಿಹಾರ ಸಿಗಲಿಲ್ಲ ಅಂತ ಕೇಳ್ತೀರ. ಅದು ಯಾಕೆ ಅಂದರೆ ನೀವು ಎಷ್ಟು ಜಪ ತಪ ಮಾಡಿದ್ರೂ ಕೂಡ ನಮ್ಮಲ್ಲಿ ಕೆಲವು ದುಷ್ಟಶಕ್ತಿಗಳಿರ್ತವೆ. ಆ ದುಷ್ಟಶಕ್ತಿಗಳು ನೀವು ಹೇಳ್ತಿರೋ ಮಂತ್ರಗಳೆಲ್ಲ ಭಕ್ಷಣೆ ಮಾಡಿಕೊಂಡು ಅವು ಶಕ್ತಿಯನ್ನು ಹೊಂದುತ್ತಾ ಇರ್ತವೆ. ನೀವು ಎಷ್ಟು ಮಂತ್ರಗಳು ಹೇಳ್ತಿರೋ ಅಷ್ಟು ಅವರು ಶಕ್ತಿಶಾಲಿಗಳಾಗ್ತಾ ಇರ್ತಾರೆ ದುಷ್ಟಶಕ್ತಿಗಳು. ಆದ್ದರಿಂದ ನೀವು ಮಂತ್ರ ಹೇಳೋದಕ್ಕಿಂತ ಮುಂಚೆ ನೀವು ದೇಹ ರಕ್ಷಣೆನ ಮಾಡ್ಕೋಬೇಕು. ದೇಹ ರಕ್ಷಣೆ ಇದ್ದು ಆಮೇಲೆ ಮಂತ್ರನ ಪ್ರಾರಂಭ ಮಾಡಬೇಕು. ನೀವು ದೇಹ ರಕ್ಷಣೆ ಇಲ್ಲದೆ ಮಂತ್ರನ ನೀವು ಸಿದ್ಧಿ ಮಾಡ್ತೀನಿ ಅಂದರೆ ನೀವು ಎಷ್ಟು ದಿನಗಳೇ ಮಾಡಿದ್ರೂ ಆ ಮಂತ್ರಗಳು ಫಲಿಸೋದಿಲ್ಲ. ಕೆಲವರಿಗೆ ಫಲಿಸ್ತವೆ, ಕೆಲವರಿಗೆ ದುಷ್ಟಶಕ್ತಿಗಳಿಂದ ಅವರ ಮಂತ್ರಗಳೆಲ್ಲ ಕ್ಷೀಣವಾಗ್ತಾ ಇರುತ್ತೆ. ಅದರಿಂದ ಯಾರೇ ಆಗಲಿ ಮತ್ತು ಒಂದು ದಿನ ಇರೋ ಥರ ಇನ್ನೊಂದು ದಿನ ಇರೋದಿಲ್ಲ. ನಮ್ಮ ಜೀವನಗಳಲ್ಲಿ ಬದಲಾವಣೆಗಳು ನಡೀತಾ ಇರ್ತವೆ, ಏರುಪೇರು ನಡೀತಾ ಇರ್ತವೆ. ಅದರಿಂದ ನೀವೇನು ಮಾಡಬೇಕು, ಯಾರೇ ಆಗಲಿ ಏನೇ ಮಾಡಲಿ ಈ ದೇಹ ರಕ್ಷಣೆ ಮಂತ್ರ ಮಾಡೋರು ಮಾಡ್ಕೋಬೋದು, ಇಲ್ಲ ಮಾಡದಿರೋರು ಹಾಕೋಬೋದು. ಯಾಕೆ ಅಂದರೆ ಮುಂದೆ ಬರೋವಂಥ ಅನಾಹುತಗಳಿಗೆಲ್ಲ ತಡೆಗಟ್ಟಿ ನಿಲ್ಲಬೇಕಲ್ವ. ಅದಕ್ಕಾಗಿ ನೀವು ಮಂತ್ರ ಮಾಡೋರು ಧರಿಸ್ಕೋಬೋದು, ಮಂತ್ರ ಮಾಡದಿರೋರು ಧರಿಸ್ಕೋಬೇಕು. ಯಾಕೆ ಅಂದರೆ ಮಂತ್ರ ಮಾಡದಿರೋರು ಕೂಡ ಯಾಕೆ ಮಾಡ್ಕೋಬೇಕು ಅಂದರೆ ಆ ಮಂತ್ರ ಇನ್ನೂ ಅವ್ರಿಗೂ ಬೇರೆ ಬೇರೆ ರೀತಿಯಾಗಿ ತೊಂದರೆಗಳು ಬರ್ತವೆ. ಹೋಗ್ತಾರೆ, ಒಂದು ಕೆಲಸದ ಹತ್ರ ಹೋಗ್ತಾರೆ, ಬೀದಿನಲ್ಲಿ ಬರುವಾಗ ಹೋಗುವಾಗ ಕೆಟ್ಟ ಗ್ರಹಗಳ ದೃಷ್ಟಿ, ಶತ್ರುಗಳ ಬಾಧೆ ಇವೆಲ್ಲ ಮಾಡೋಕ್ಕೆ ಮುಂಚೆ ನಾವು ಈ ದೇಹ ರಕ್ಷಣೆನ ನಾವು ಧರಿಸ್ಕೊಂಡ್ವಿ ಅಂದರೆ ಅವ್ರು ಮಾಡಿರೋ ಕುತಂತ್ರ ಕೆಲಸಗಳು ನಮ್ಮ ಹತ್ರ ಬರೋದಿಲ್ಲ, ವಾಪಸ್ಸು ಹಿಂದಕ್ಕೆ ಹೋಗ್ತವೆ. ಯಾಕೆ ಅಂದರೆ ನಮ್ಮ ದೇಹದಲ್ಲಿ ಒಂದು ವಜ್ರ ಕವಚ ಐತೆ ಅಂದಾಗ ಅವರು ಬಿಟ್ಟಂಥ ಬಾಣಗಳು ವಾಪಸ್ ತಿರುಗಿ ಹೋಗ್ತವೆ ಅಂತೇಳಿ ಆ ಥರ ಇದು ಒಂದು ದೇಹ ರಕ್ಷಣೆ. ಅದರಿಂದ ಮಾಡಿದವ್ರಿಗೂ ಮಂತ್ರ ಮಾಡೋವ್ರಿಗೂ ಮಾಡ್ಕೋಬೇಕು, ಮಾಡದಿರೋರ್ಗೂ ಪ್ರತಿಯೊಬ್ಬರಿಗೂ ದೇಹ ರಕ್ಷಣೆ ಯಂತ್ರ ಇರಲೇಬೇಕು. ದೊಡ್ಡವರಿಂದ ಚಿಕ್ಕವ್ರಿಗಿಂದ ಮಕ್ಕಳಿಗೆ ಮರಿಗಳಿಗೆ ಆಚೆ ಈಚೆ ಹೋಗ್ತಾರೆ, ಪ್ರೇತಗಳು ಹಿಡ್ಕೊತವೆ, ಅವುಗಳಿಗೆ ತೊಂದರೆಗಳಾಗ್ತವೆ, ಅವ್ರಗಳಿಗೆ ನಾನಾ ವಿಧದಲ್ಲಿ ಅವ್ರ ಕಷ್ಟಗಳು ಬರುತ್ತೆ. ಅದರಿಂದ ಅದೆಲ್ಲರಿಗೂ ಕೂಡ ಇದು ಒಂದು ರಕ್ಷಣೆ. ನೀವು ಈ ರಕ್ಷಣೆ ಮಾಡಿಕೊಂಡು ನೀವು ಎಲ್ಲಿಗೆ ಹೋಗಿ ಬಂದ್ರೂ ಕೂಡ ನಿಮ್ಮನ್ನು ಯಾರೂ ಏನು ಮಾತಾಡೋಕ್ಕಾಗಲ್ಲ, ಯಾವ ದುಷ್ಟಶಕ್ತಿನೂ ನಿಮ್ಮನ್ನು ಮುಟ್ಟೋಕ್ಕಾಗೋದಿಲ್ಲ. ಅದರಿಂದ ಬಂದ ಮೇಲೆ ಮಾಡ್ಕೊಳ್ಳೋಕ್ಕಿನ್ನ ಬರೋಕ್ಕೆ ಮುಂಚೆ ಮಾಡಿಕೊಂಡ್ರೆ ಅಂದರೆ ನಿಮ್ಮನ್ನು ಯಾರೂ ಮುಟ್ಟೋಕ್ಕಾಗಲ್ಲ, ಯಾರೂ ತಟ್ಟೋಕ್ಕಾಗಲ್ಲ, ಯಾರೂ ತಾಕೋಕ್ಕಾಗಲ್ಲ. ಆದ್ದರಿಂದ ಈ ದೇಹ ರಕ್ಷಣೆನ ನೀವು ಮಾಡಿಕೊಂಡು ನೀವು ಧರಿಸ್ಕೊಳ್ಳಿ. ಮಂತ್ರ ಸಾಧನೆ ಮಾಡೋರು, ಇವಾಗ ಕಲಿತಿರೋಂಥ ಮಂತ್ರಗಳ್ನ ಹೇಳಿ ಜಪ ತಪ ಮಾಡ್ತಿರೋರು ಮೊದಲಿಗೆ ಈ ಯಂತ್ರನ ಸಿದ್ಧಿ ಮಾಡ್ಕೊಳ್ಳಿ. ಮಂತ್ರದ ಎಷ್ಟು ಬಾರಿ ಹೇಳಬೇಕು ಅಂದರೆ 1000 ಬಾರಿ ಈ ಮಂತ್ರನ ಹೇಳಬೇಕು. ಹೇಳಿದ್ರಾಗ ದಿನನಿತ್ಯನೂ ನೀವು ಒಂದು ದಿನ ಹೇಳಿ ಸಿದ್ಧಿ ಆಯಿತು ಅಂತ ಬಿಡೋಂಗಿಲ್ಲ. ದಿನನಿತ್ಯ 108 ಹೇಳ್ಕೊತಾನೇ ಇರಬೇಕು. ಆಗ ನಮ್ಮ ದೇಹದಲ್ಲಿರೋಂಥ ರಕ್ಷಣೆಗೆ ಶಕ್ತಿ ಹೆಚ್ಚಾಗ್ತಾ ಇರುತ್ತೆ. ಅದರಿಂದ ಇದಕ್ಕೆ ನೀವು 1001 ಸತಿ ನೀವು ಹೇಳಿದ ಮೇಲೆ 1000
ಬಾರಿ ನೀವು ಹೇಳಿದ ಮೇಲೆ ಆಮೇಲೆ ನೀವು ಅದು ಸಿದ್ಧಿ ಆಯಿತು ಅಂದ್ಕೊಂಡು ಬಿಡಬಾರ್ದು. ಅದನ್ನು ಕಂಟಿನ್ಯಾಗಿ ನೀವು 108 ಡೈಲಿ ನೀವು ಹೇಳ್ತಾನೇ ಇರಬೇಕು. ಆ ಮಂತ್ರಕ್ಕೆ ಚಾರ್ಜ್ ಮಾಡ್ತಾನೇ ಇರಬೇಕು. ನೀವು ಬಿಟ್ರಿ ಅಂದರೆ ಚಾರ್ಜ್ ಹೋಗ್ಬಿಡುತ್ತೆ. ಅದರಂತೆ ಅದಕ್ಕೆ ನೀವು ಮಂತ್ರನ ನೀವು ಇರೋವರೆಗೂ ದಿನನಿತ್ಯನೂ ನೀವು ಜಪ ಮಾಡೋ ಮುಂಚಿತವಾಗಿ ಈ ಮಂತ್ರನ ಹೇಳ್ಬೇಕು. ನೀವು ಯಾವುದೇ ಮಂತ್ರ ಹೇಳೋಕ್ಕೆ ಮುಂಚಿತವಾಗಿ ಈ ಮಂತ್ರ ಜಪ ಮಾಡಿ ಆಮೇಲೆ ಗಣಪತಿ ಮಂತ್ರ ನೀವು ಹೇಳಬೇಕು. ಆವಾಗ ನಿಮ್ಮ ಮಂತ್ರಶಕ್ತಿ ನಿಮ್ಮನ್ನು ಬಿಟ್ಟು ಆಚೆ ಹೋಗೋದಿಲ್ಲ. ಯಾವ ದುಷ್ಟಶಕ್ತಿನೂ ಅದನ್ನು ಭಕ್ಷಿಸೋದಿಲ್ಲ. ಅದರಿಂದ ಈ ಮಂತ್ರ ಅಂಥ ಪವರ್ಫುಲ್ ಆದಂಥ, ನೋಡೋಕ್ಕೆ ಚಿಕ್ಕದಾಗಿದ್ರೂ ಕೀರ್ತಿ ಜಾಸ್ತಿ ಇದಕ್ಕೆ ಬೆಳೀತೈತೆ. ಇದರ ಹೆಸರು ಕೀರ್ತಿ ಕೊಡೋವಂಥದ್ದು. ಇದು ಒಂದು ನಿಮಗೆ ಚಿಕ್ಕದಾಗಿದ್ರೂ ನಿಮಗೆ ಮೂರ್ತಿ ಚಿಕ್ಕದಾಗಿದ್ದು ಕೀರ್ತಿ ದೊಡ್ಡದು ಅಂತಾರಲ್ಲ, ಹಂಗೆ ಇದರದ್ದು ಚಿಕ್ಕದಾಗಿದ್ರೂ ಇದು ತುಂಬ ನಿಮಗೆ ಪವರ್ಫುಲ್ ಕೆಲಸ ಮಾಡುತ್ತೆ. ಅಂಥ ಒಂದು ಅದ್ಭುತವಾದಂಥ ಒಂದು ಯಂತ್ರ ಮಂತ್ರ ನೀವು ನೋಡಿಕೊಂಡು ಇದು ಮಾಡ್ಕೊಳ್ಳಿ. ನಾನು ಒಂದು ಸತಿ ನಿಮಗೆ ಇದು ದೇಹ ರಕ್ಷಣೆ ಮಂತ್ರ ಕೊಟ್ಟಿದ್ದೆ, ಆದರೆ ಯಂತ್ರ ಕೊಟ್ಟಿರಲಿಲ್ಲ. ಈಗ ಯಂತ್ರ ನಿಮಗೆ ನಾನು ಕೊಡ್ತಾಯಿದ್ದೀನಿ. ಮಂತ್ರ ಯಂತ್ರ ಎರಡೂ ಇದನ್ನು ಮಾಡಿಕೊಂಡು ನಿಮ್ಮ ದೇಹ ರಕ್ಷಣೆನ ಸುರಕ್ಷಿತವಾಗಿ ಮಾಡ್ಕೊಳ್ಳಿ. ನಿಮ್ಮ ಮಂತ್ರಶಕ್ತಿಗಳನ್ನ ನಿಮ್ಮಲ್ಲೇ ನಿಮ್ಮ ದೇಹದಲ್ಲೇ ಕಾಪಾಡ್ಕೊಳ್ಳಿ. ದುಷ್ಟಶಕ್ತಿಗಳಿಗೆ ಭಕ್ಷಣೆ ಮಾಡೋಕ್ಕೆ ಬಿಡೋಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಮುಂದೆ ಅದ್ಭುತವಾದಂಥ ಫಲಪ್ರಾಪ್ತಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಿಮ್ಗೆ ಇದೇ ರೀತಿಯಾದಂಥ ಮುಂದೆ ಒಂದೊಂದಾಗಿ ತಿಳಿಸ್ಕೊಂಬರ್ತೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.